ಒಂದು ಕಾಲದಲ್ಲಿ ನೆಮ್ಮದಿಯಾಗಿದ್ದ ರವಿ ತನ್ನ ಹೆಂಡತಿಯನ್ನು ಕಳೆದುಕೊಂಡು ಕುಡಿತಕ್ಕೆ ಬಿದ್ದು ಜೀವನವನ್ನು ಹಾಳು ಮಾಡಿಕೊಂಡಿದ್ದ. ಅವನ ತಂದೆ ರಂಗಣ್ಣ ಮತ್ತು ತಾಯಿ ಲಕ್ಷ್ಮೀ ಅಮ್ಮ ಮಗನ ಭವಿಷ್ಯದ ಬಗ್ಗೆ ತುಂಬಾ ಚಿಂತೆಯಲ್ಲಿದ್ದರು. ಆಗ ಪಕ್ಕದ ಮನೆಯ ಸುರೇಶ್ ಒಂದು ಉಪಾಯ ಹೇಳಿದ. ನನಗೆ ಪ್ರಿಯಾ ಎಂಬ ಹುಡುಗಿ ಗೊತ್ತು. ಅವಳಿಗೆ ಮನೆಯಲ್ಲಿ ಕೆಲಸದ ತುರ್ತು ಇದೆ, ಜೊತೆಗೆ ಓದುವ ಆಸೆಯೂ ಇದೆ. ಅವಳಿಗೆ ನಿಮ್ಮ ಮನೆಯಲ್ಲಿ ಕೆಲಸ ಕೊಡಿ. ಅವಳು ದಿನಕ್ಕೆ 1 ಗಂಟೆ ರವಿಯಿಂದ ಟ್ಯೂಷನ್ ತೆಗೆದುಕೊಳ್ಳಲಿ. ಅದರಿಂದಲಾದರೂ ರವಿಯ ಗಮನ ಬದಲಾಗಬಹುದು ಎಂದ. ರಂಗಣ್ಣ ಮತ್ತು ಲಕ್ಷ್ಮೀ ಅಮ್ಮನಿಗೆ ಇದು ಸರಿಯಾದ ಯೋಚನೆ ಅನಿಸಿತು. ರವಿ ಆಗ ಬರೀ ರೊಮ್ಯಾಂಟಿಕ್ ಕಾದಂಬರಿಗಳನ್ನು ಓದುತ್ತಾ ಒಂಟಿತನದಿಂದ ನರಳುತ್ತಿದ್ದ. ಸುರೇಶ್ ಪ್ರಿಯಾಳ ವಿಷಯ ಹೇಳಿದಾಗ ರವಿ ತುಂಬಾ ಖುಷಿಯಿಂದ ಒಪ್ಪಿಕೊಂಡ. ಹುಡುಗಿ ಮನೆಗೆ ಬಂದರೆ ಯಾರಿಗೆ ತಾನೇ ಖುಷಿಯಾಗುವುದಿಲ್ಲ. ಆದರೆ ಈ ಸುರೇಶ್ ಸಾಮಾನ್ಯನಲ್ಲ. ಪ್ರಿಯಾ ಇವನ ಗರ್ಲ್ ಫ್ರೆಂಡ್. ಇವನು ಪ್ರಿಯಾಳನ್ನು ಬಳಸಿಕೊಂಡು ರವಿಯಿಂದ ಹಣ ದೋಚಬೇಕು ಎಂದು ಯೋಜನೆ ಹಾಕಿದ್ದ. ಮರುದಿನ ಸುರೇಶ್ ಪ್ರಿಯಾಳನ್ನು ರವಿ ಮನೆಗೆ ಕರೆತಂದು, ನೀನು ಚೆನ್ನಾಗಿ ನಡೆದುಕೋ, ಗುರು ನಿನ್ನನ್ನೇ ಕಳಿಸಿದ್ದೇನೆ ಎಂದು ಕಿವಿಮಾತು ಹೇಳಿದ. ಲಕ್ಷ್ಮೀ ಅಮ್ಮ ಪ್ರಿಯಾಗೆ ಮನೆಯ ಕೆಲಸ ಮಾಡಲು ಬರುತ್ತದೆ ಎಂದು ಕೇಳಿದಾಗ ಪ್ರಿಯಾಳು, ನಾನು ಎಲ್ಲಾ ರೀತಿಯ ಕೆಲಸವನ್ನು ಮಾಡಬಲ್ಲೆ ಎಂದು ಧೈರ್ಯವಾಗಿ ಹೇಳಿದಳು. ರಂಗಣ್ಣ ಖುಷಿಯಾಗಿ ಹೋಗಿ ರವಿಗೆ ಭೇಟಿ ಮಾಡಿಸುವೆ ಎಂದು ಸುರೇಶನಿಗೆ ಹೇಳಿದರು. ಸುರೇಶ್ ಪ್ರಿಯಾಳನ್ನು ರವಿಯ ಕೋಣೆಗೆ ಕರೆತಂದು, ನಾನು ಈಗ ಬರುತ್ತೇನೆ, ನೀನು ಇವನ ಜೊತೆ ಚಾಣಾಕ್ಷತನದಿಂದ ಇರುವೆ ಎಂದು ಹೇಳಿ ಹೊರಟ. ರವಿ ಆಗ ಸ್ವಲ್ಪ ಕುಡಿದು ಕುಳಿತಿದ್ದ. ಪ್ರಿಯಾಳನ್ನು ನೋಡಿದ ತಕ್ಷಣ ಆಕರ್ಷಿತನಾದ. ನೀನು ಪಕ್ಕದ ಕೋಣೆಗೆ ಬಾ, ನಾನು ತಯಾರಾಗಿ ಬರುತ್ತೇನೆ ಎಂದು ಸುರೇಶನಿಗೆ ಹೇಳಿ ಕಳುಹಿಸಿದ. ರವಿ ಸಿದ್ಧನಾಗಿ ಬಂದು ಪ್ರಿಯಾಳನ್ನು ಭೇಟಿಯಾದ. ಮೊದಲ ನೋಟದಲ್ಲೇ ಅವಳ ಸೌಂದರ್ಯಕ್ಕೆ ಮನಸೋತ. ಅಯ್ಯೋ, ಇಂತಹ ಹುಡುಗಿಯನ್ನು ಇಷ್ಟು ದಿನ ಭೇಟಿಯಾಗದೇ ಇದ್ದಿದ್ದರೆ ಜೀವನವೇ ವ್ಯರ್ಥ ಎಂದು ಮನಸ್ಸಿನಲ್ಲಿ ಅಂದುಕೊಂಡ. ಸುರೇಶ್ ಇವಳಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಡುವೆ ಎಂದು ರವಿಗೆ ಹೇಳಿ ಪ್ರಿಯಾಳನ್ನು ಅಲ್ಲೇ ಬಿಟ್ಟು ಹೊರಗೆ ಹೋದ. ರವಿ ಬಾಗಿಲು ಮುಚ್ಚಿ ಪ್ರಿಯಾಳನ್ನೇ ನೋಡುತ್ತಾ, ಸ್ವಲ್ಪ ಮನೆ ಒರೆಸುವ ಕೆಲಸ ಮಾಡುವೆ ಎಂದ. ಪ್ರಿಯಾ ಕೆಲಸ ಮಾಡುವಾಗ ರವಿ ಅವಳನ್ನು ಕಣ್ಣಾರೆ ನೋಡುತ್ತಾ ಗಮನಿಸಿದ. ಇವತ್ತಿಗೆ ಇಷ್ಟು ಸಾಕು, ನಾಳೆ ಬಾಯ್ ಎಂದು ಪ್ರಿಯಾಳನ್ನು ಕಳುಹಿಸಿದ. ಆ ರಾತ್ರಿ ರವಿ ಪ್ರಿಯಾಳ ನೆನಪಿನಲ್ಲೇ ತನ್ನ ಹಳೆಯ ಕಾದಂಬರಿಗಳಿಗೆ ಮತ್ತೆ ಮುಳುಗಿದ. ಮರುದಿನ ಸುರೇಶ್ ಪ್ರಿಯಾಳ ಬಳಿ ಹೋದ. ಪ್ರಿಯಾ ಕೋಪದಿಂದ, ನೀನು ಯಾಕೆ ನನ್ನನ್ನು ಅವನ ಬಳಿ ಕಳುಹಿಸಿದ್ದೀಯಾ? ರವಿಯ ವರ್ತನೆ ಸರಿ ಇಲ್ಲ ಎಂದು ದೂರುತ್ತಾಳೆ. ಸುರೇಶ್, ಸರಿ, ನನಗೂ ಗೊತ್ತು. ನೀನು ಅವನ ಜೊತೆ ಸ್ವಲ್ಪ ಚೆನ್ನಾಗಿ ನಟಿಸು. ನಾನು ಇದನ್ನು ವಿಡಿಯೋ ಮಾಡಿ ಆಮೇಲೆ ಅವನಿಂದ ಒಳ್ಳೆ ದುಡ್ಡು ದೋಚಬಹುದು ಎಂದು ತನ್ನ ಕೆಟ್ಟ ಯೋಜನೆಯನ್ನು ಹೇಳಿದ. ತನ್ನ ಗರ್ಲ್ಫ್ರೆಂಡ್ನನ್ನೇ ಇನ್ನೊಬ್ಬನ ಬಳಿ ಕಳುಹಿಸಿ ದುಡ್ಡು ಮಾಡಬೇಕೆಂದು ಯೋಚಿಸುವವನು ಎಂತಹ ಗೆಳೆಯ ಎಂದು ಪ್ರಿಯಾ ಕೋಪಗೊಂಡಳು. ನಾನು ಹಣಕ್ಕಾಗಿ ಅವನ ಜೊತೆ ಹತ್ತಿರವಾಗಬೇಕೇ ಎಂದು ಪ್ರಶ್ನಿಸಿದಳು. ಸುರೇಶ್, ನಾನಿರುವೆ, ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಸಮಾಧಾನಪಡಿಸಿದ. ಮರುದಿನ ಪ್ರಿಯಾ ಮತ್ತೆ ರವಿ ಮನೆಗೆ ಬಂದಳು. ರವಿ ಇಂಗ್ಲಿಷ್ ಕಲಿಸುವ ನೆಪದಲ್ಲಿ ಅವಳ ಜೊತೆ ತುಂಬಾ ಸೌಮ್ಯವಾಗಿ ವರ್ತಿಸಿದ. ಈ ಮಧ್ಯೆ ರವಿ ಕುಡಿತ ಬಿಟ್ಟಿರುವುದನ್ನು ನೋಡಿದ ರಂಗಣ್ಣ ಮತ್ತು ಲಕ್ಷ್ಮೀ ಅಮ್ಮ ತುಂಬಾ ಖುಷಿಯಾದರು. ನಮ್ಮ ಮಗ ಸರಿಯಾದ ದಾರಿಗೆ ಬಂದಿದ್ದಾನೆ, ಇದಕ್ಕಾಗಿಯೇ ಈ ಯೋಜನೆ ಎಂದು ತಮ್ಮಲ್ಲಿ ತಾವೇ ಸಂತೋಷಪಟ್ಟರು. ಆದರೆ ರವಿಯ ಬದಲಾವಣೆಗೆ ಪ್ರಿಯಾಳೇ ಕಾರಣ ಎಂದು ಅವರಿಗೆ ಗೊತ್ತಿರಲಿಲ್ಲ. ಪ್ರಿಯಾಳಿಗೆ ಈ ಸಮಯದಲ್ಲಿ ಒಂದು ಯೋಚನೆ ಬಂತು. ರವಿಯ ಬಳಿ ಒಳ್ಳೆಯ ಆಸ್ತಿ ಇದೆ. ಸುರೇಶನ ಜೊತೆ ಇರುವುದಕ್ಕಿಂತ ಇವನ ಜೊತೆ ಸಂಬಂಧ ಬೆಳೆಸಿ ಮದುವೆಯಾದರೆ ನನ್ನ ಜೀವನ ಸ್ಥಿರವಾಗಬಹುದು. ಈ ಯೋಚನೆಯಿಂದ ಮರುದಿನ ಪ್ರಿಯಾ ರವಿಯ ಜೊತೆ ಹೆಚ್ಚು ಪ್ರೀತಿಯಿಂದ ನಡೆದುಕೊಳ್ಳಲು ಶುರು ಮಾಡಿದಳು. ಖುಷಿಯಾದ ರವಿ ಅವಳ ಜೊತೆ ಪ್ರಣಯದ ಕ್ಷಣಗಳನ್ನು ಕಳೆಯಲು ಶುರು ಮಾಡಿದ. ತುಂಬಾ ಸಮಯ ಕಳೆದರೂ ಪ್ರಿಯಾ ಹಿಂದಿರುಗದೇ ಇದ್ದಾಗ ಸುರೇಶ್ ರವಿಯ ಮನೆಗೆ ಹೋದ. ಅಲ್ಲಿ ರವಿ ಮತ್ತು ಪ್ರಿಯಾ ಆತ್ಮೀಯವಾಗಿರುವುದನ್ನು ನೋಡಿ ಅವನಿಗೆ ತಪ್ಪು ತಿಳಿಯಿತು. ನಾನು ಹಣದ ಆಸೆಗೆ ನನ್ನ ಪ್ರೀತಿಯನ್ನೇ ತಪ್ಪಾಗಿ ಬಳಸಿದೆ. ಈಗಲಾದರೂ ನಿನ್ನ ಪ್ರೀತಿಯ ಮೌಲ್ಯ ತಿಳಿಯಿತು, ಆದರೆ ತಡವಾಗಿ ಬಿಟ್ಟಿತು ಎಂದು ಪ್ರಿಯಾಳಿಗೆ ಹೇಳಿ ನಾಳೆಯಿಂದ ನೀನೂ ಇಲ್ಲಿಗೆ ಬರಬೇಡ ಎಂದು ಎಚ್ಚರಿಕೆ ಕೊಟ್ಟ. ಆದರೆ ಪ್ರಿಯಾ, ನೀನೇ ಮೊದಲು ನನ್ನನ್ನು ಇಲ್ಲಿಗೆ ಕಳುಹಿಸಿದೆ. ಈಗ ರವಿ ನನಗೆ ತುಂಬಾ ಇಷ್ಟವಾಗಿದ್ದಾನೆ, ಅವನನ್ನು ಬಿಡಲು ಸಾಧ್ಯವಿಲ್ಲ ಎಂದು ಸುರೇಶನ ಮಾತನ್ನು ತಿರಸ್ಕರಿಸಿದಳು. ರವಿ ಕುಡಿತವನ್ನು ಸಂಪೂರ್ಣವಾಗಿ ಬಿಟ್ಟಿರುವುದರಿಂದ ರಂಗಣ್ಣ ಮತ್ತು ಲಕ್ಷ್ಮೀ ಅಮ್ಮ 1 ವಾರದ ಯಾತ್ರೆಗೆ ದೇವಸ್ಥಾನಕ್ಕೆ ಹೋಗಲು ನಿರ್ಧರಿಸಿದರು. ಆ ರಾತ್ರಿ ಪ್ರಿಯಾ ರವಿಯ ಮನೆಯಲ್ಲೇ ಉಳಿದಳು. ವಿಷಯ ತಿಳಿದ ಸುರೇಶ್ ಫೋನ್ ಮಾಡಿ ಕೋಪಗೊಂಡ. ಆದರೆ ಪ್ರಿಯಾ, ನೀನೇ ಮೊದಲು ಇವನ ಬಳಿ ಇರಲು ಹೇಳಿದೆ, ಈಗ ಯಾಕೆ ತೊಂದರೆ ಮಾಡುತ್ತೀಯಾ? ಇನ್ಮುಂದೆ ನಾನು ನನ್ನ ಇಷ್ಟದಂತೆ ಮಾಡಿಕೊಳ್ಳುತ್ತೇನೆ ಎಂದು ಫೋನ್ ಕಟ್ ಮಾಡಿದಳು.
ಒಂದು ದಿನ ರವಿ ಪ್ರಿಯಾಳ ಕೈಗೆ ಚಿನ್ನದ ಚೈನ್ ಕಟ್ಟುತ್ತಾ ರೊಮ್ಯಾಂಟಿಕ್ ಆಗಿ ಸಮಯ ಕಳೆಯುತ್ತಿದ್ದಾಗ ಸುರೇಶ್ ಅಲ್ಲಿಗೆ ಬಂದು ಈ ದೃಶ್ಯವನ್ನು ತನ್ನ ಫೋನ್ನಲ್ಲಿ ವಿಡಿಯೋ ಮಾಡಿಕೊಂಡ. ಮರುದಿನ ಆ ವಿಡಿಯೋವನ್ನು ಪ್ರಿಯಾಳಿಗೆ ತೋರಿಸಿ ನಿನ್ನ ತಾಯಿಗೆ ತೋರಿಸುತ್ತೇನೆ ಎಂದು ಬೆದರಿಸಿದ. ಆಗ ಪ್ರಿಯಾ, ದಯವಿಟ್ಟು ಹಾಗೆ ಮಾಡಬೇಡ. ನಾನು ರವಿಯ ಬಳಿ ಹಣಕ್ಕಾಗಿಯೇ ಇದ್ದೆ. ಈ ವಿಡಿಯೋ ಬಳಸಿ ರವಿಯಿಂದ 10 ಲಕ್ಷ ರೂಪಾಯಿ ದೋಚೋಣ ಎಂದು ಸುರೇಶನಿಗೆ ಕೆಟ್ಟ ಸಲಹೆ ಕೊಟ್ಟಳು. ಸುರೇಶನಿಗೆ ಆಶ್ಚರ್ಯವಾಯಿತು. ಹಣಕ್ಕಾಗಿ ಈ ಹುಡುಗಿ ಎಲ್ಲಿಯವರೆಗೆ ಹೋಗುತ್ತಾಳೆ ಎಂದು. ಕೊನೆಗೆ ಪ್ರಿಯಾಳ ತಾಯಿ ಮಗಳು ಎಲ್ಲಿ ಎಂದು ವಿಚಾರಿಸಿಕೊಂಡು ರವಿಯ ಮನೆಗೆ ಬಂದಾಗ ಎಲ್ಲ ಗುಟ್ಟು ರಟ್ಟಾಯಿತು. ಸುರೇಶ್ ಸ್ಥಳೀಯ ಗಣ್ಯರ ಮುಂದೆ ನಾನೇ ಈ ಎಲ್ಲದಕ್ಕೂ ಕಾರಣ. ನಾನೇ ವಿಡಿಯೋ ಚಿತ್ರೀಕರಣ ಮಾಡಿದ್ದು ಎಂದು ತನ್ನ ತಪ್ಪನ್ನು ಒಪ್ಪಿಕೊಂಡ. ಗಣ್ಯರು ರವಿ ಮತ್ತು ಸುರೇಶನಿಗೆ ಬುದ್ಧಿ ಹೇಳಿ ಕಳುಹಿಸಿದರು. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತೊಂದು ಆಸಕ್ತಿಕರ ಕತೆಯ ಜೊತೆ ಮತ್ತೆ ಭೇಟಿಯಾಗೋಣ.